ಇನ್ನು ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಫಿಲ್ಮಿ ಸ್ಟೈಲ್ನಲ್ಲಿ ಮಾತನಾಡುತ್ತಾರೆ. ಗೋಡಂಬಿ ದ್ರಾಕ್ಷಿ ತಿನ್ನೋಕೆ ಸರ್ವಪಕ್ಷ ಸಭೆ ಕರಿತೀವಾ ಅಂತ ಹೇಳಿದ್ದಾರೆ. ಸರ್ವಪಕ್ಷ ಸಭೆಗೆ ಸಂಬಂಧಪಟ್ಟಂತೆ ವ್ಯಂಗ್ಯವಾಡಿದ್ರು ಕುಮಾರಸ್ವಾಮಿ ಅವರು. ಗೋಡಂಬಿ ದ್ರಾಕ್ಷಿ ತಿನ್ನೋದಕ್ಕೆ ಸರ್ವಪಕ್ಷ ಸಭೆಗೆ ಹೋಗಬೇಕಾ ಅಂತ ಕೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಮತ್ತ್ಯಾಕೆ ಅವರು ಜೆಡಿಎಸ್ ಪಕ್ಷದ ನಾಯಕರನ್ನ ಕಳಿಸಿದ್ರು? ರಾಜಕಾರಣ ಬಿಟ್ಟರೆ ರಾಜ್ಯದ ಹಿತದ ಬಗ್ಗೆ ಅವರು ತಲೆ ಕೆಡಿಸಿಕೊಂಡಿಲ್ಲ. ಕೇವಲ ಹಿಟ್ ಅಂಡ್ ರನ್ ಮಾಡೋದಷ್ಟೇ ಎಚ್.ಡಿ. ಕುಮಾರಸ್ವಾಮಿ ಅವರ ಕೆಲಸ. ನನ್ನ ಮೇಲೆ ಅವರಿಗೆ ಅಸೂಯೆ ಅಷ್ಟೇ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅವರು ಒಂಥರ ಫಿಲ್ಮ್ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ. ಅವರು ಗೋಡಂಬಿ ದ್ರಾಕ್ಷಿಗೆ ಕರಿತಾ ಇದ್ದೀವ ನಾವು. ಮತ್ತೆ ಯಾಕೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ? ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ, ರಾಜಕಾರಣ ಬಿಟ್ರೆ ರಾಜ್ಯದ ಹಿತದ ಬಗ್ಗೆ, ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತಾರೆ. ಬರೀ ಟೀಕೆ ಮಾಡೋದು, ಆರೋಪ ಮಾಡೋದು, ಹಿಟ್ ಅಂಡ್ ರನ್ ಮಾಡೋದು, ಹೋಗೋದು. ಅಸೂಯೆ ಅಷ್ಟೇ, ಬೇರೆ ಏನಿಲ್ಲ. ಅಸೂಯೆ ಅಷ್ಟೇ. ಅದು ಮೊದಲಿಂದನೂ ಅದು ನಡ್ಕೊಂಡು ಬಂದಿದೆ. ನಾನು ಅದಕ್ಕೆ ಕರಿತಾ ಇದ್ದೀನಿ, ಬಾಪ ಅಸೆಂಬ್ಲಿಲೋ ಎಲ್ಲಾರು ಒಂದ್ ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಕಾಯ್ಕೊಂಡಿದ್ದೆ ನಾನು, ಸಿಗ್ಲಿಲ್ಲ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಫಿಲ್ಮಿ ಸ್ಟೈಲ್ನಲ್ಲಿ ಮಾತನಾಡುತ್ತಾರೆ. ಗೋಡಂಬಿ ದ್ರಾಕ್ಷಿ ತಿನ್ನೋಕೆ ಸರ್ವಪಕ್ಷ ಸಭೆ ಕರಿತೀವಾ ಅಂತ ಹೇಳಿದ್ದಾರೆ. ಸರ್ವಪಕ್ಷ ಸಭೆಗೆ ಸಂಬಂಧಪಟ್ಟಂತೆ ವ್ಯಂಗ್ಯವಾಡಿದ್ರು ಕುಮಾರಸ್ವಾಮಿ ಅವರು. ಗೋಡಂಬಿ ದ್ರಾಕ್ಷಿ ತಿನ್ನೋದಕ್ಕೆ ಸರ್ವಪಕ್ಷ ಸಭೆಗೆ ಹೋಗಬೇಕಾ ಅಂತ ಕೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಮತ್ತ್ಯಾಕೆ ಅವರು ಜೆಡಿಎಸ್ ಪಕ್ಷದ ನಾಯಕರನ್ನ ಕಳಿಸಿದ್ರು? ರಾಜಕಾರಣ ಬಿಟ್ಟರೆ ರಾಜ್ಯದ ಹಿತದ ಬಗ್ಗೆ ಅವರು ತಲೆ ಕೆಡಿಸಿಕೊಂಡಿಲ್ಲ. ಕೇವಲ ಹಿಟ್ ಅಂಡ್ ರನ್ ಮಾಡೋದಷ್ಟೇ ಎಚ್.ಡಿ. ಕುಮಾರಸ್ವಾಮಿ ಅವರ ಕೆಲಸ. ನನ್ನ ಮೇಲೆ ಅವರಿಗೆ ಅಸೂಯೆ ಅಷ್ಟೇ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅವರು ಒಂಥರ ಫಿಲ್ಮ್ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ. ಅವರು ಗೋಡಂಬಿ ದ್ರಾಕ್ಷಿಗೆ ಕರಿತಾ ಇದ್ದೀವ ನಾವು. ಮತ್ತೆ ಯಾಕೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ? ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ, ರಾಜಕಾರಣ ಬಿಟ್ರೆ ರಾಜ್ಯದ ಹಿತದ ಬಗ್ಗೆ, ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತಾರೆ. ಬರೀ ಟೀಕೆ ಮಾಡೋದು, ಆರೋಪ ಮಾಡೋದು, ಹಿಟ್ ಅಂಡ್ ರನ್ ಮಾಡೋದು, ಹೋಗೋದು. ಅಸೂಯೆ ಅಷ್ಟೇ, ಬೇರೆ ಏನಿಲ್ಲ. ಅಸೂಯೆ ಅಷ್ಟೇ. ಅದು ಮೊದಲಿಂದನೂ ಅದು ನಡ್ಕೊಂಡು ಬಂದಿದೆ. ನಾನು ಅದಕ್ಕೆ ಕರಿತಾ ಇದ್ದೀನಿ, ಬಾಪ ಅಸೆಂಬ್ಲಿಲೋ ಎಲ್ಲಾರು ಒಂದ್ ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಕಾಯ್ಕೊಂಡಿದ್ದೆ ನಾನು, ಸಿಗ್ಲಿಲ್ಲ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಫಿಲ್ಮಿ ಸ್ಟೈಲ್ನಲ್ಲಿ ಮಾತನಾಡುತ್ತಾರೆ. ಗೋಡಂಬಿ ದ್ರಾಕ್ಷಿ ತಿನ್ನೋಕೆ ಸರ್ವಪಕ್ಷ ಸಭೆ ಕರಿತೀವಾ ಅಂತ ಹೇಳಿದ್ದಾರೆ. ಸರ್ವಪಕ್ಷ ಸಭೆಗೆ ಸಂಬಂಧಪಟ್ಟಂತೆ ವ್ಯಂಗ್ಯವಾಡಿದ್ರು ಕುಮಾರಸ್ವಾಮಿ ಅವರು. ಗೋಡಂಬಿ ದ್ರಾಕ್ಷಿ ತಿನ್ನೋದಕ್ಕೆ ಸರ್ವಪಕ್ಷ ಸಭೆಗೆ ಹೋಗಬೇಕಾ ಅಂತ ಕೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಮತ್ತ್ಯಾಕೆ ಅವರು ಜೆಡಿಎಸ್ ಪಕ್ಷದ ನಾಯಕರನ್ನ ಕಳಿಸಿದ್ರು? ರಾಜಕಾರಣ ಬಿಟ್ಟರೆ ರಾಜ್ಯದ ಹಿತದ ಬಗ್ಗೆ ಅವರು ತಲೆ ಕೆಡಿಸಿಕೊಂಡಿಲ್ಲ. ಕೇವಲ ಹಿಟ್ ಅಂಡ್ ರನ್ ಮಾಡೋದಷ್ಟೇ ಎಚ್.ಡಿ. ಕುಮಾರಸ್ವಾಮಿ ಅವರ ಕೆಲಸ. ನನ್ನ ಮೇಲೆ ಅವರಿಗೆ ಅಸೂಯೆ ಅಷ್ಟೇ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅವರು ಒಂಥರ ಫಿಲ್ಮ್ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ. ಅವರು ಗೋಡಂಬಿ ದ್ರಾಕ್ಷಿಗೆ ಕರಿತಾ ಇದ್ದೀವ ನಾವು. ಮತ್ತೆ ಯಾಕೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ? ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ, ರಾಜಕಾರಣ ಬಿಟ್ರೆ ರಾಜ್ಯದ ಹಿತದ ಬಗ್ಗೆ, ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತಾರೆ. ಬರೀ ಟೀಕೆ ಮಾಡೋದು, ಆರೋಪ ಮಾಡೋದು, ಹಿಟ್ ಅಂಡ್ ರನ್ ಮಾಡೋದು, ಹೋಗೋದು. ಅಸೂಯೆ ಅಷ್ಟೇ, ಬೇರೆ ಏನಿಲ್ಲ. ಅಸೂಯೆ ಅಷ್ಟೇ. ಅದು ಮೊದಲಿಂದನೂ ಅದು ನಡ್ಕೊಂಡು ಬಂದಿದೆ. ನಾನು ಅದಕ್ಕೆ ಕರಿತಾ ಇದ್ದೀನಿ, ಬಾಪ ಅಸೆಂಬ್ಲಿಲೋ ಎಲ್ಲಾರು ಒಂದ್ ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಕಾಯ್ಕೊಂಡಿದ್ದೆ ನಾನು, ಸಿಗ್ಲಿಲ್ಲ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಫಿಲ್ಮಿ ಸ್ಟೈಲ್ನಲ್ಲಿ ಮಾತನಾಡುತ್ತಾರೆ. ಗೋಡಂಬಿ ದ್ರಾಕ್ಷಿ ತಿನ್ನೋಕೆ ಸರ್ವಪಕ್ಷ ಸಭೆ ಕರಿತೀವಾ ಅಂತ ಹೇಳಿದ್ದಾರೆ. ಸರ್ವಪಕ್ಷ ಸಭೆಗೆ ಸಂಬಂಧಪಟ್ಟಂತೆ ವ್ಯಂಗ್ಯವಾಡಿದ್ರು ಕುಮಾರಸ್ವಾಮಿ ಅವರು. ಗೋಡಂಬಿ ದ್ರಾಕ್ಷಿ ತಿನ್ನೋದಕ್ಕೆ ಸರ್ವಪಕ್ಷ ಸಭೆಗೆ ಹೋಗಬೇಕಾ ಅಂತ ಕೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಮತ್ತ್ಯಾಕೆ ಅವರು ಜೆಡಿಎಸ್ ಪಕ್ಷದ ನಾಯಕರನ್ನ ಕಳಿಸಿದ್ರು? ರಾಜಕಾರಣ ಬಿಟ್ಟರೆ ರಾಜ್ಯದ ಹಿತದ ಬಗ್ಗೆ ಅವರು ತಲೆ ಕೆಡಿಸಿಕೊಂಡಿಲ್ಲ. ಕೇವಲ ಹಿಟ್ ಅಂಡ್ ರನ್ ಮಾಡೋದಷ್ಟೇ ಎಚ್.ಡಿ. ಕುಮಾರಸ್ವಾಮಿ ಅವರ ಕೆಲಸ. ನನ್ನ ಮೇಲೆ ಅವರಿಗೆ ಅಸೂಯೆ ಅಷ್ಟೇ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅವರು ಒಂಥರ ಫಿಲ್ಮ್ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ. ಅವರು ಗೋಡಂಬಿ ದ್ರಾಕ್ಷಿಗೆ ಕರಿತಾ ಇದ್ದೀವ ನಾವು. ಮತ್ತೆ ಯಾಕೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ? ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ, ರಾಜಕಾರಣ ಬಿಟ್ರೆ ರಾಜ್ಯದ ಹಿತದ ಬಗ್ಗೆ, ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತಾರೆ. ಬರೀ ಟೀಕೆ ಮಾಡೋದು, ಆರೋಪ ಮಾಡೋದು, ಹಿಟ್ ಅಂಡ್ ರನ್ ಮಾಡೋದು, ಹೋಗೋದು. ಅಸೂಯೆ ಅಷ್ಟೇ, ಬೇರೆ ಏನಿಲ್ಲ. ಅಸೂಯೆ ಅಷ್ಟೇ. ಅದು ಮೊದಲಿಂದನೂ ಅದು ನಡ್ಕೊಂಡು ಬಂದಿದೆ. ನಾನು ಅದಕ್ಕೆ ಕರಿತಾ ಇದ್ದೀನಿ, ಬಾಪ ಅಸೆಂಬ್ಲಿಲೋ ಎಲ್ಲಾರು ಒಂದ್ ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ.
ಈಗ ಕಾಯ್ಕೊಂಡಿದ್ದೆ ನಾನು, ಸಿಗ್ಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.